ಅಂಬರೀಷ್ ನೆನಪಿಸಿಕೊಳ್ಳುತ್ತಲೇ ಇವತ್ತು ಗೆಲುವಿಗೆ ಕೈ ರಣತಂತ್ರವನ್ನು ಎಂದಿದೆ. ನಟ ಅಂಬರೀಷ್ ಹೆಸರಲ್ಲಿ ರಸ್ತೆ ಮಾಡಬೇಕು ಎಂದು ಕೇಳಿದ್ದಾರೆ. ಅಂಬರೀಷ್ ಪ್ರಾಣ ಬಿಡೋವರೆಗೂ ಕೂಡ ಕಾಂಗ್ರೆಸ್ನಲ್ಲಿದ್ರು ಮಂಡ್ಯ ಜನರೇ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಂಡ್ಯ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬರೀಷ್ ನೆನಪಿಸಿಕೊಳ್ಳುತ್ತಲೇ ಗೆಲುವಿಗೆ ಕೈ ರಣತಂತ್ರವನ್ನ ರೂಪಿಸಿದೆ. ನಟ ಅಂಬರೀಷ್ ಹೆಸರಲ್ಲಿ ರಸ್ತೆ ಮಾಡಬೇಕು ಎಂದು ಕೇಳಿದ್ದಾರೆ. ಅಂಬರೀಷ್ ಪ್ರಾಣ ಬಿಡೋವರೆಗೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇದ್ರು ಮಂಡ್ಯ ಜನರೇ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಂಡ್ಯ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರವನ್ನ ಗೆಲ್ಲಿಸುವಂತೆ ಡಿಕೆಶಿ ಅವರು ಮಂಡ್ಯ ಜನರಿಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಪವಿತ್ರ ಅಂತ ಡಿಸಿಎಂ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ನಿಮ್ಮ ಕ್ಷೇತ್ರಗಳಿಗೆ ಏನೆಲ್ಲ ಬೇಕೋ ಅದನ್ನ ಕೊಡ್ತೀವಿ ಎಂದು ಡಿಕೆ ಶಿವಕುಮಾರ್ ಭರವಸೆಯನ್ನ ನೀಡಿದ್ದಾರೆ. ಮಂಡ್ಯ ಜನರಿಗೆ ನಿಮಗೆ ಏನ್ ಬೇಕೋ ಅದನ್ನ ನಾವು ಕೊಡ್ತೀವಿ, ಅಷ್ಟೇ ಅಲ್ಲ ನೀವು ನಟ ಅಂಬರೀಷ್ ಹೆಸರಲ್ಲಿ ರಸ್ತೆ ಮಾಡಬೇಕು ಅಂತ ಕೇಳಿದ್ದೀರಾ, ಮುಂದಿನ ದಿನಗಳಲ್ಲಿ ಆ ನಿಮ್ಮ ಬೇಡಿಕೆನೂ ಕೂಡ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಅಂಬರೀಷ್ ಅವರು ನಮ್ಮ ಪಕ್ಷದ ಸರ್ಕಾರದ ಮಂತ್ರಿ ಆಗಿದ್ರು. ಅವರು ಒಂದು ಕಾಲದಲ್ಲಿ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಅದು ಪೂರ್ಣ ಹಂತದಲ್ಲಿದೆ. ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಸರಿನಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಎಲ್ಲಾ ಜಿಲ್ಲಾ ಮುಖಂಡರುಗಳು ಶಾಸಕರೆಲ್ಲ ಹೇಳಿದ್ದಾರೆ. ಅಂಬರೀಷ್ ಅವರ ಹೆಸರಿನಲ್ಲಿ ಒಂದು ಸರ್ಕಲ್ ಮಾಡಿ ಒಂದು ರಸ್ತೆ ಮಾಡಬೇಕು ಅಂತ ಕೇಳಿ ಇವತ್ತು ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಕೂಡ ಇವತ್ತು ಹೇಳಿದ್ದಾರೆ. ಇದು ನಮ್ಮ ಚಿಂತನೆ. ಅಂಬರೀಷ್ ಅವರು ನಮ್ಮ ಪಕ್ಷದ ಸರ್ಕಾರದ ಮಂತ್ರಿ ಆಗಿದ್ರು. ಅವರು ಒಂದು ಕಾಲದಲ್ಲಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇಲ್ಲಿ ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಕಾಂಗ್ರೆಸ್ ಶುರು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅಂಬರೀಷ್ ಹೆಸರಲ್ಲೇ ಓಟನ್ನ ಗಿಟ್ಟಿಸ್ಕೊಳ್ಳೋಕೆ ಕಾಂಗ್ರೆಸ್ ಏನಾದರೂ ಪ್ರಯತ್ನ ಮಾಡ್ತಾ ಇದೆಯಾ ಇಲ್ಲಿ ಅಂತ? ದಿವ್ಯಾ, ಮೊದಲ ಪಟ್ಟಿಯಲ್ಲೇ ಮಂಡ್ಯ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಅದರ ಬೆನ್ನಲ್ಲೇ ಈ ಸಮಾವೇಶವನ್ನು ಕೂಡ ಮಾಡಿ ಇದು ಪ್ರಚಾರದ ಸಮಾವೇಶ ಅನ್ನುವಂಥ ಒಂದು ರೀತಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಒಂದು ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾವೆಲ್ಲ ಅಸ್ತ್ರಗಳನ್ನು ಬಳಸಿದ್ರೆ ಮಂಡ್ಯದ ಜನ ಕಾಂಗ್ರೆಸ್ಸನ್ನು ಅಪ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ವೇದಿಕೆಯ ಮೇಲೆ ಅಂಬರೀಷ್ ಅವರ ಹೆಸರನ್ನು ತೆಗೆದುಕೊಂಡಿರುವಂಥದ್ದು. ಕಾಂಗ್ರೆಸ್ಗೆ ಕಾಡ್ತಾ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಈ ಬಾರಿ ಬಹುತೇಕ JDSಗೆ ಈ ಒಂದು ಕ್ಷೇತ್ರ ಸಿಗುತ್ತೆ. ಹೀಗಾಗಿ ಅಂಬರೀಷ್ ಬೆಂಬಲಿಗರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು. ಅಂಬರೀಷ್ ಬೆಂಬಲಿಗರು ಅಂದ ತಕ್ಷಣ ಕಾಂಗ್ರೆಸ್ಸಲ್ಲೇ ಇದ್ದಂಥವರು ಕಾಂಗ್ರೆಸ್ ಒಳಗಡೆ ಇದ್ದು ಈಗ ಅಂಬರೀಷ್ ಅವರನ್ನು ಸಪೋರ್ಟ್ ಮಾಡಿದ್ದಾದರೆ ಸಹಜವಾಗಿ ಸುಮಲತಾ ಅವರ ಜೊತೆಗೆ ಹೋಗ್ತಾರೆ ಅನ್ನುವಂಥ ಒಂದು ಆತಂಕ. 2019ರಲ್ಲಿ ಅಂದು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಾಗ ಪಕ್ಷೇತರವಾಗಿ ಸ್ವಾಭಿಮಾನಿ ಪೊಲಿಟಿಕ್ಸ್ ಅನ್ನು ಮಾಡಿದಂತಹ ಸುಮಲತಾ ಅವರು ಯಾರೂ ಗೊತ್ತಿಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಂತರದಿಂದ ಗೆದ್ದು ಬೀಗಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಒಂದು ವೇಳೆ ಈ ಕ್ಷೇತ್ರ JDS ಪಾಲಾದರೆ ಬಹುತೇಕ ಸುಮಲತಾ ಅವರು ಕೂಡ ಪಕ್ಷೇತರವಾಗಿ ನಿಲ್ಲಬಹುದು ಅನ್ನುವಂಥ ಒಂದು ಆತಂಕ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತಹ ಮತಗಳು ಚೆದರಿದೆ ಆದರೆ ಆಗ ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿರುವಂಥದ್ದು. ಹೀಗಾಗಿ ಸುಮಲತಾ ಅವರನ್ನು ಗೆಲ್ಲಿಸಿದ್ದು ಹಿಂದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ. ಅಂಬರೀಷ್ ಅವರು ಕೊನೆ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಅಲ್ಲಿದ್ದರು. ಹೀಗಾಗಿ ಅಂಬರೀಷ್ ಬೆಂಬಲಿಗರು ಕಾಂಗ್ರೆಸ್ ಜೊತೆ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವ ಸಲುವಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇವತ್ತು ಅಂಬರೀಷ್ ಅಸ್ತ್ರವನ್ನು ಬಳಸಿರುವಂಥದ್ದು. ಹೀಗಾಗಿ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿ ಇನ್ನೂ ಘೋಷಣೆ ಆಗದೆ ಆಗುವ ಮೊದಲೇ ಮಂಡ್ಯದಿಂದ ಈ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಅಸ್ತ್ರಗಳನ್ನು ಬಳಸಿದ್ರೆ ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ ಎಲ್ಲ ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ನೋಡಿದ್ದೆ ಆದರೆ ಮಂಡ್ಯದಲ್ಲಿ ಇವತ್ತಿಗೂ ಕೂಡ ಅಂಬರೀಷ್ ಅವರ ಬೆಂಬಲಿಗರು ಇರುವಂಥದ್ದು ನಿಜ. ಅಂಬರೀಷ್ ನಡೆಯನ್ನು ಅನುಸರಿಸಿದ್ದೆ ಆದರೆ ಸಹಜವಾಗಿ ಕಾಂಗ್ರೆಸ್ ಕಡೆ ಹೋಗ್ತಾರೆ. ಆದರೆ ಸುಮಲತಾ ಅವರನ್ನು ಬೆಂಬಲಿಸಬೇಕು ಅನ್ನೋದೇ ಆದರೆ ಸುಮಲತಾ ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ನೋಡಿಕೊಂಡು ಅವರ ಜೊತೆ ಹೋಗ್ತಾರೆ ಅನ್ನುವಂಥ ಒಂದು ಆತಂಕ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.